ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇರೋದು ಸ್ನೇಹಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡಕತ್ತೀನಿ. ಬರ್ರಿ ಹಂಗಾರ ಸಿಂಪಲ್ಲಾಗಿ ಈಜಿಯಾಗಿ ಮತ್ತು ಟೇಸ್ಟಿಯಾಗಿ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಪಟ್ ಅಂತ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಇಲ್ಲಿ ನೋಡ್ರಿ, ನಾನು ಮೊದಲಿಗೆ 2 ಹೀರೆಕಾಯಿ ತಗೊಂಡು ಮೇಲಿರೋ ಸಪ್ಪೆ ಎಲ್ಲ ತೆಗೆದು ಈ ರೀತಿ 4 ಭಾಗದಾಗ ಕಟ್ ಮಾಡಬೇಕ್ರಿ. ಹೀರೆಕಾಯಿ ಪೂರ್ತಿ ಎಲ್ಲ ಕಟ್ ಮಾಡಬಾರ್ದು, ತೆಳಗಡೆ ಸ್ವಲ್ಪ ಉಳಿಸ್ಬೇಕ್ರಿ. ಈ ರೀತಿ ನಾವು ಕಟ್ಸ್ ಹಾಕೋದ್ರಿಂದ ನಾವು ಹಾಕೋ ಮಸಾಲೆ ಎಲ್ಲ ಹೀರೆಕಾಯಿ ಕರೆಕ್ಟಾಗಿ ಹಿಡ್ಕೋತೈತ್ರಿ. ಈಗ ನೋಡ್ರಿ, ಎಣ್ಣೆಗಾಯಿ ಪಲ್ಯ ಮಾಡೋಕೆ ನಾನಿಲ್ಲಿ ಗುರೆಳ್ಳ, ಶೇಂಗಾ ಮತ್ತು ತುರಿದಿರೋ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಸ್ವಲ್ಪ ಹುಣಸೆ ಹಣ್ಣು ಬೇಡ ಅನ್ನೋರು ಇಲ್ಲಿ ಟೊಮ್ಯಾಟೊ ಕೂಡ ಯೂಸ್ ಮಾಡಬಹುದು. ಈ ಎಲ್ಲ ಸಾಮಗ್ರಿಗಳನ್ನು ನಾನು ಮೊದಲು ಹುರಿದಿಟ್ಕೊಂಡಿದ್ದೀನಿ. ಈಗ ಈ ಹುರಿದಿಟ್ಕೊಂಡಿರುವಂಥ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು, ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಬೇಕು. ಈಗ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಸಾಲೆಗಳನ್ನು ರುಬ್ಕೋಬೇಕು. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಮಸಾಲೆ ಎಲ್ಲ ರುಬ್ಬಿದ್ದೀನಿ. ಇದೇ ಥರ ಮಸಾಲೆ ರುಬ್ಕೋಬೇಕು ನೋಡ್ರಿ. ಭಾಳ ಸಣ್ಣಗೆ ಪೇಸ್ಟ್ ಆಗಬೇಕಂತೇನಿಲ್ಲ, ಸ್ವಲ್ಪ ದಪ್ಪನೇ ಇರಬೇಕ್ರಿ. ಈಗ ನೆಕ್ಸ್ಟ್ ನಾವು ಮಸಾಲೆ ಹುರ್ಕೊಂಡಿದ್ವಲ್ರಿ, ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕಬೇಕ್ರಿ. ಈಗ ಈ ಉಳ್ಳಾಗಡ್ಡಿ ಎಲ್ಲ ಹಸಿ ಸ್ಮೆಲ್ ಹೋಗುವವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ಉಳ್ಳಾಗಡ್ಡಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗೈತಿ. ಈಗ ಇದಕ್ಕೆ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಹೀರೆಕಾಯಿ, ಈ ಹೀರೆಕಾಯಿನ ಎಲ್ಲ ಎಣ್ಣೆ ಒಳಗೆ ಹಾಕಬೇಕ್ರಿ. ಈಗ ಈ ಎಲ್ಲ ಹೀರೆಕಾಯಿ ಪೀಸ್ಗಳಿಗೆ ಕರೆಕ್ಟಾಗಿ ಎಣ್ಣೆ ಹತ್ಕೋಬೇಕು ನೋಡ್ರಿ, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿ ಹೀರೆಕಾಯಿ ಎಣ್ಣೆಯಾಗ ಹುರ್ಕೊಳ್ಳೋದ್ರಿಂದ ಈ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಏನೈತಲ್ರಿ, ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತ್ರಿ. ಈ ಹೀರೆಕಾಯಿ ಎಣ್ಣೆಯಾಗ ಅರ್ಧದಷ್ಟು ಕುಕ್ ಆಗಬೇಕು. ಈ ರೀತಿ ಹೀರೆಕಾಯಿ ಅರ್ಧದಷ್ಟು ಬೆಂದ ಮೇಲೆ ಮೇಲ್ಗಡೆ ಮಸಾಲೆ ಹಾಕಿದ್ರೆ ಹೀರೆಕಾಯಿ ಮಸಾಲೆ ಎಲ್ಲ ಚೆಂದಾಗಿ ಹಿಡ್ಕೋತೈತ್ರಿ. ಅದಕ್ಕಾಗಿ ನಾನು ಈ ಸ್ಟೆಪ್ ಮಾಡ್ತಾ ಇರೋದು. ನೋಡ್ರಿ, ಈ ಥರ ಮಸಾಲೆ ಎಲ್ಲ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡ್ರಿ, ಈ ರೀತಿ ಹೀರೆಕಾಯಿ ಎಲ್ಲ ಬೆಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವಿದಕ್ಕೆ ಮೊದಲು ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕಬೇಕು. ಮಸಾಲೆ ಹಾಕಿದ್ಮೇಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ನಾವು ರುಬ್ಬಿರೋ ಮಸಾಲೆ ಏನು ಹಾಕಿದ್ವಲ್ರಿ, ಈ ಮಸಾಲೆ ಎಲ್ಲ ಹೀರೆಕಾಯಿಗೆ ಚೆಂದಾಗಿ ಹತ್ಕೋಬೇಕು. ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಇದಕ್ಕೆ ಬೇಕಾಗುವಷ್ಟು ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿದ್ವಲ್ರಿ, ಅದಕ್ಕೆ ಮೇಲ್ಗಡೆ ನಾವು ಇದಕ್ಕೆ ಉಪ್ಪು, ಖಾರ, ಹುಳಿ ಸೇರಿಸೋ ಅವಶ್ಯಕತೆ ಏನಿಲ್ಲ. ಆದರೂ ನಿಮಗೇನಾದರೂ ಕಡಿಮೆ ಅನಿಸಿದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಆಮೇಲೆ ಬೇಕಾಗುವಷ್ಟು ಮೇಲೆ ಉಪ್ಪು, ಖಾರ ಹಾಕ್ಬೋದು. ಈಗ ನೆಕ್ಸ್ಟ್ ನಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕಬೇಕು. ನಾವಿದಕ್ಕೆ ಶೇಂಗಾ, ಕೊಬ್ಬರಿ ಮತ್ತು ಗುರೆಳ್ಳು ಹಾಕಿರೋದ್ರಿಂದ ಗ್ರೇವಿ ಚೆಂದಾಗಿ ಗಟ್ಟಿಯಾಗಿ ಬರ್ತೈತ್ರಿ. ನೋಡ್ರಿ, ನೀರು ಹಾಕಿ ಆದಮೇಲೆ ಎಲ್ಲ ಒಂದು ಸರ್ತಿ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಇದನ್ನು ಕರೆಕ್ಟಾಗಿ ಬೇಯಿಸ್ಬೇಕ್ರಿ. ನೋಡ್ರಿ, ಈ ರೀತಿ ಹೀರೆಕಾಯಿ ಮತ್ತು ನಾವು ಹಾಕಿರೋ ಮಸಾಲೆ ಎಲ್ಲ ಕರೆಕ್ಟಾಗಿ ಬೆಂದು ಸೈಡೆಲ್ಲ ಎಣ್ಣೆ ಬಿಟ್ಕೋಬೇಕು ಮತ್ತು ಗ್ರೇವಿ ಎಲ್ಲ ಗಟ್ಟಿ ಆಗಬೇಕು. ಇಲ್ಲಿ ನೋಡ್ರಿ, ನಾನಿಲ್ಲಿ 5 ನಿಮಿಷ ಎಲ್ಲ ಕುದಿಸ್ಕೊಂಡ್ಮೇಲೆ ಗ್ರೇವಿ ಎಲ್ಲ ಎಷ್ಟು ಚೆಂದಾಗಿ ಕರೆಕ್ಟಾಗಿ ಗಟ್ಟಿಯಾಗಿ ಬಂದೈತೆ ನೋಡ್ರಿ. ಸಾಮಾನ್ಯವಾಗಿ ಭಾಳಷ್ಟು ಜನ ಈ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡುವಾಗ ಹೀರೆಕಾಯಿ ಒಳಗೆ ಮಸಾಲೆ ಎಲ್ಲ ತುಂಬಿ ಮಾಡ್ತಾರೆ. ಆದರೆ ಡೈರೆಕ್ಟಾಗಿ ಮಸಾಲೆ ತುಂಬಿ ಮಾಡೋದ್ರಿಂದ ಹೀರೆಕಾಯಿ ಮಸಾಲೆ ಜೊತೆ ಬೇಗ ಕುದಿಯೋದಿಲ್ಲ. ಅದಕ್ಕೆ ನಾನು ಮೊದಲ ಹೀರೆಕಾಯಿ ಹುರಿದು ಆಮೇಲೆ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ.
ಈಗ ನೋಡ್ರಿ ನೀವು ವಿಡಿಯೋದಾಗ ನೋಡ್ಬಹುದು ಹೀರೆಕಾಯಿ ಎಲ್ಲ ಮಸಾಲೆ ಜೊತೆ ಸಾಫ್ಟಾಗಿ ಬೆಂದು ಗ್ರೇವಿ ಎಲ್ಲ ಕರೆಕ್ಟಾಗಿ ಗಟ್ಟಿಯಾಗಿ ರೆಡಿ ಆಗೈತಿ. ಈಗ ನೋಡ್ರಿ ನಮ್ಮ ಹೀರೆಕಾಯಿ ಗ್ರೇವಿ ಎಲ್ಲ ರೆಡಿ ಆಗೈತಿ. ಈಗ ಇದಕ್ಕೆ ಲಾಸ್ಟಿಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನಮ್ಮ ಹೀರೆಕಾಯಿ ಎಣ್ಗಾಯಿ ರೆಡಿ ನೋಡ್ರಿ. ಈ ರೀತಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತೈತ್ರಿ. ಮತ್ತು ಈ ಹೀರೆಕಾಯಿ ಎಣ್ಗಾಯಿ ಪಲ್ಯ ರೊಟ್ಟಿ ಚಪಾತಿ ಮತ್ತು ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ರೀ. ಸೊ ಫ್ರೆಂಡ್ಸ್, ನಮ್ಮ ರೆಸಿಪಿ ನಿಮಗೂ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಮರೀದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.